ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರದ್ದು ಇದೆಂತಹ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಕೋವಿಡ್ ಟೆಸ್ಟ್ಗೆ ಬಂದ ಕೊರೋನಾ ಶಂಕಿತರು ಈಗ ಪರದಾಡುವಂತಹ ಪರಿಸ್ಥಿತಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಿನಕ್ಕೆ ಎಷ್ಟು ಟೆಸ್ಟ್ ಮಾಡ್ತೀವಿ ಅನ್ನುವಂತಹ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಆದರೆ ಟೆಸ್ಟ್ ಮಾಡೋಕೆ ಸಿಬ್ಬಂದಿಗಳೇ ಇಲ್ಲ. ಆ ರೀತಿಯ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಆದರೆ ಶಂಕಿತರು ಬಂದು ಟೆಸ್ಟ್ಗೆ ಒಳಪಡಬೇಕು ಅಂತ ಕಾದು ಕಾದು ಪರದಾಡುವಂತಹ ಪರಿಸ್ಥಿತಿ. ಇದು ಒಂದು ರೀತಿಯ ನಿರ್ಲಕ್ಷ್ಯ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಗಳ ಸಿಬ್ಬಂದಿಯದ್ದು. ವೈದ್ಯರು ಕೋವಿಡ್ ಟೆಸ್ಟ್ಗೆ ಬರೆದು ಕೊಟ್ಟರು, ಸ್ವಾಬ್ ಕಲೆಕ್ಟ್ ಮಾಡಿಕೊಳ್ಳಲು ಸಿಬ್ಬಂದಿಗಳೇ ಇಲ್ಲದಂತಹ ಪರಿಸ್ಥಿತಿ ನೋಡ್ತಾ ಇದ್ರಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ಗಾಗಿ ಕೊರೋನಾ ಶಂಕಿತರು ಬಂದು ಕಾಯಬೇಕಾದಂತಹ ಒಂದು ಚಿತ್ರಣ. ಗಂಟಲು ದ್ರವ ಪರೀಕ್ಷೆಯ ಟ್ಯೂಬ್ ಅನ್ನ ಹಿಡ್ಕೊಂಡು ಆಸ್ಪತ್ರೆಯ ಮೂಲೆ ಮೂಲೆ ಅಲ್ದಾಡ್ತಾ ಇದ್ದಾರೆ ಸೋಂಕಿನ ಲಕ್ಷಣ ಇರ್ತಕ್ಕಂತಹ ರೋಗಿಗಳು. ಇವತ್ತು ರಜೆ ಸಿಬ್ಬಂದಿಗಳು ಬಂದಿಲ್ಲ ಅಂತ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿಗಳು ಇದಕ್ಕೆ ಸಬೂಬನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಅವರಿಗೆ ಕೊರೋನಾ ಟೆಸ್ಟ್ ಅನ್ನ ಮಾಡ್ಲಿಕ್ಕಾಗಲ್ಲ, ಸಿಬ್ಬಂದಿಗಳಿಲ್ಲ, ಅವರು ರಜೆ ಅಂತ. ಅಂದ್ರೆ ಎಲ್ರಿಗೂ ಒಟ್ಟಿಗೆ ರಜೆ ಕೊಟ್ಬಿಡ್ತಾರಾ? ಅದಕ್ಕೆ ಕೆಲವ್ರನ್ನ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಳಲ್ವಾ? ಭಾನುವಾರ ಅಂತ ಹೇಳಿ ಇಡೀ ಆಸ್ಪತ್ರೆನೇನಾದ್ರೂ ಬಂದ್ ಮಾಡ್ತಾರಾ? ಇಲ್ವಲ್ಲ. ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಅಂದ್ರೆ ಹೇಗೆ? ಖುದ್ದು ವೈದ್ಯರೇ ಟೆಸ್ಟ್ ಅನ್ನ ಮಾಡಿಸಿ ಅಂತ ಬರ್ಕೊಡ್ತಾರೆ. ಅಲ್ಲಿ ಬಂದಿರತಕ್ಕಂತಹ ಕೊರೋನಾ ಸೋಂಕಿನ ಶಂಕೆ ಇರ್ತಕ್ಕಂತಹ ವ್ಯಕ್ತಿಗಳು ಮೂಲೆ ಮೂಲೆ ಅಲ್ದಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲಿ ಕೇಳಿದ್ರು ಟೆಸ್ಟ್ ಮಾಡ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಕೊರೋನಾ ಸೋಂಕಿನ ಶಂಕೆ ಇದ್ದವ್ರು ಏನ್ ಮಾಡ್ಬೇಕಾಗಾದ್ರೆ? ವಿಕ್ಟೋರಿಯಾ ಟೆಸ್ಟ್ ಇಲ್ವಾ? ಭಾನುವಾರಗಳು ಹಾಗಿದ್ರೆ ರಜಾ ದಿನಾನ ಟೆಸ್ಟ್ ಮಾಡೋರ್ಗೆ? ಹಿನ್ನೆಲೆಯಲ್ಲಿ ಒಂದಿಷ್ಟು ಸಿಬ್ಬಂದಿಗಳು ಆಸ್ಪತ್ರೆಗೆ ಬಂದಿರಲಿಲ್ಲ. ಸೊ ಹೀಗಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಕೊಳ್ಳೋದಕ್ಕೆ ಬಂದಂತಹ ಒಂದಿಷ್ಟು ರೋಗಿಗಳು ಪರದಾಡ್ತಾ ಇದ್ರು. ಸೊ ಅಲ್ಲಿ ಎಲ್ಲಿಗೆ ಹೋಗಬೇಕು, ಎಲ್ಲಿ ಸ್ವಾಬ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರಲಿಲ್ಲ. ಸೊ ಹೀಗಾಗಿ ಬಂದಂತಹ ಒಂದಿಷ್ಟು ಶಂಕಿತ ಸೋಂಕಿತರು ಇವತ್ತು ಪರದಾಡಬೇಕಾಯಿತು. ಆದರೆ ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿ ಅವರುಗಳಿಗೂ ಕೂಡ ಇರಲಿಲ್ಲ. ಸೊ ಆ ನಂತರ ಮತ್ತೆ ವೈದ್ಯಾಧಿಕಾರಿಗಳ ಗಮನಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಕೋವಿಡ್ ಟೆಸ್ಟ್ ಎಲ್ಲಿ ಮಾಡ್ತಾರೆ, ಯಾವ ಭಾಗದಲ್ಲಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಅವರುಗಳಿಗೂ ಕೂಡ ಇರಲಿಲ್ಲ. ಸೊ ಹೀಗಾಗಿ ಒಂದಿಷ್ಟು ಜನ ಅಂದ್ರೆ ಒಂದಿಷ್ಟು ರೋಗಿಗಳು ಇವತ್ತು ಕೋವಿಡ್ ಟೆಸ್ಟ್ಗೆ ಬಂದಂತವರು ಮತ್ತೆ ಮನೆಗೆ ವಾಪಸ್ ಆಗಿದ್ದಾರೆ.